ವರ್ಲ್ಡ್ ಸ್ಮಗ್ಲಿಂಗ್ ಕೇಸ್ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ರಣ್ಯಾರಾವ್ ಜೊತೆ ಗೃಹ ಮಂತ್ರಿ ಪರಮೇಶ್ವರ್ ಅವರ ಫೋಟೋ ಕಾಣಿಸಿಕೊಂಡಿತ್ತು. ಈ ಬೆನ್ನಲ್ಲೇ ತುಮಕೂರಿನಲ್ಲಿರುವಂತಹ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ದಾಳಿ ನಿನ್ನೆ ಬಹಳ ಜೋರಾಗಿ ನಡೀತಲೇ ಇತ್ತು. ಈಗ ಇಡಿ ಪರಿಶೀಲನೆ ಅಂತ್ಯ ಆಗಿದೆ. ಸತತ 27 ಗಂಟೆ, ಒಂದಲ್ಲ ಎರಡಲ್ಲ, 27 ಗಂಟೆ ದಾಖಲೆಯನ್ನ ಪರಿಶೀಲಿಸಿದ್ದಾರೆ ಅಧಿಕಾರಿಗಳು. ಪರಮೇಶ್ವರ್ ಒಡೆತನದ 4 ಕಾಲೇಜುಗಳಲ್ಲಿ ಹುಡುಕಾಟ ನಡೆಸಿದ್ದಾರೆ. ರಮ್ಯಾ ಖಾತೆಗೆ ಸಿದ್ಧಾರ್ಥ ಟ್ರಸ್ಟ್ ಇಂದ 45 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಯಾಕೆ? ಇದು ಯಾಕಾಯಿತು? ಈ ಬಗ್ಗೆ ದಾಖಲೆಗಳನ್ನ ತಡಕಾಡಿದ್ದ ಇಡಿ ಅಧಿಕಾರಿಗಳು ಎಲ್ಲಾ ಮಾಹಿತಿಗಳನ್ನು ಕೂಡ ಈಗ ಕಲೆ ಹಾಕಿದ್ದಾರೆ. ದಾಖಲೆಗಳನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆಮೇಲೆ ಯಾತಕ್ಕಾಗಿ ಈಗ ಗೃಹ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳನ್ನೇ ಟಾರ್ಗೆಟ್ ಮಾಡಿದ್ರು? ಯಾಕೆ ಈ ಒಂದು ದಾಳಿ ಮಾಡಿದ್ರು? ಒಂದಷ್ಟು ಆಸ್ತಿ ಖರೀದಿ ವಿಚಾರವಾಗಿ ಅನುಮಾನಗಳು ಮೂಡಿದ್ವು. ಉದಾಹರಣೆಗೆ, ತುಮಕೂರಿನಲ್ಲಿ ಅವರು ಪರ್ಚೇಸ್ ಮಾಡಿದಂತ ಒಂದು ಶಿಕ್ಷಣ ಸಂಸ್ಥೆ ಸುಮಾರು 95 ಲಕ್ಷಕ್ಕೆ ಅವರು ಖರೀದಿ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಪತ್ರದಲ್ಲಿ ಉಲ್ಲೇಖ ಆಗಿತ್ತು. ಆದರೆ ಶಂಕೆ ಇದ್ದಿದ್ದು ಸುಮಾರು 140 ಕೋಟಿ ಅದನ್ನ ಪರ್ಚೇಸ್ ಮಾಡಿದ್ದಾರೆ ಅನ್ನುವಂತ ಇರುವಂತ ಶಂಕೆ. ಈ ರೀತಿಯಾಗಿ ಹಲವು ಅನುಮಾನಗಳು ಇತ್ತು ಆಸ್ತಿ ಖರೀದಿಯ ವಿಚಾರವಾಗಿ. ತುಮಕೂರಿನಲ್ಲಿ ಒಂದಷ್ಟು ಆಸ್ತಿ ಖರೀದಿ ಮಾಡಿರೋದು ನಮ್ಮ ಗೃಹ ಮಂತ್ರಿಗಳು. ಹಾಗಾಗಿ ಅವರ ಸಿದ್ಧಾರ್ಥ ವಿದ್ಯಾಸಂಸ್ಥೆಗಳೆಲ್ಲವೂ ಕೂಡ, ಅಂದ್ರೆ ಸುಮಾರು 4 ಸಂಸ್ಥೆಗಳಿಗೂ ಕೂಡ ಇಡಿ ದಾಳಿ ನಡೆಸಿ ಒಂದಷ್ಟು ಪರಿಶೀಲನೆಯನ್ನ ಮಾಡಿರೋದು ಸುಮಾರು 27 ಗಂಟೆಗಳ ಕಾಲ. ವರ್ಲ್ಡ್ ಸ್ಮಗ್ಲಿಂಗ್ ಕೇಸ್ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ರಣ್ಯಾರಾವ್ ಜೊತೆ ಗೃಹ ಮಂತ್ರಿ ಪರಮೇಶ್ವರ್ ಅವರ ಫೋಟೋ ಕಾಣಿಸಿಕೊಂಡಿತ್ತು. ಈ ಬೆನ್ನಲ್ಲೇ ತುಮಕೂರಿನಲ್ಲಿರುವಂತಹ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ದಾಳಿ ನಿನ್ನೆ ಬಹಳ ಜೋರಾಗಿ ನಡೀತಲೇ ಇತ್ತು. ಈಗ ಇಡಿ ಪರಿಶೀಲನೆ ಅಂತ್ಯ ಆಗಿದೆ. ಸತತ 27 ಗಂಟೆ, ಒಂದಲ್ಲ ಎರಡಲ್ಲ, 27 ಗಂಟೆ ದಾಖಲೆಯನ್ನ ಪರಿಶೀಲಿಸಿದ್ದಾರೆ ಅಧಿಕಾರಿಗಳು. ಪರಮೇಶ್ವರ್ ಒಡೆತನದ 4 ಕಾಲೇಜುಗಳಲ್ಲಿ ಹುಡುಕಾಟ ನಡೆಸಿದ್ದಾರೆ. ರಮ್ಯಾ ಖಾತೆಗೆ ಸಿದ್ಧಾರ್ಥ ಟ್ರಸ್ಟ್ ಇಂದ 45 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಯಾಕೆ? ಇದು ಯಾಕಾಯಿತು? ಈ ಬಗ್ಗೆ ದಾಖಲೆಗಳನ್ನ ತಡಕಾಡಿದ್ದ ಇಡಿ ಅಧಿಕಾರಿಗಳು ಎಲ್ಲಾ ಮಾಹಿತಿಗಳನ್ನು ಕೂಡ ಈಗ ಕಲೆ ಹಾಕಿದ್ದಾರೆ. ದಾಖಲೆಗಳನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆಮೇಲೆ ಯಾತಕ್ಕಾಗಿ ಈಗ ಗೃಹ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳನ್ನೇ ಟಾರ್ಗೆಟ್ ಮಾಡಿದ್ರು? ಯಾಕೆ ಈ ಒಂದು ದಾಳಿ ಮಾಡಿದ್ರು? ಒಂದಷ್ಟು ಆಸ್ತಿ ಖರೀದಿ ವಿಚಾರವಾಗಿ ಅನುಮಾನಗಳು ಮೂಡಿದ್ವು. ಉದಾಹರಣೆಗೆ, ತುಮಕೂರಿನಲ್ಲಿ ಅವರು ಪರ್ಚೇಸ್ ಮಾಡಿದಂತ ಒಂದು ಶಿಕ್ಷಣ ಸಂಸ್ಥೆ ಸುಮಾರು 95 ಲಕ್ಷಕ್ಕೆ ಅವರು ಖರೀದಿ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಪತ್ರದಲ್ಲಿ ಉಲ್ಲೇಖ ಆಗಿತ್ತು. ಆದರೆ ಶಂಕೆ ಇದ್ದಿದ್ದು ಸುಮಾರು 140 ಕೋಟಿ ಅದನ್ನ ಪರ್ಚೇಸ್ ಮಾಡಿದ್ದಾರೆ ಅನ್ನುವಂತ ಇರುವಂತ ಶಂಕೆ. ಈ ರೀತಿಯಾಗಿ ಹಲವು ಅನುಮಾನಗಳು ಇತ್ತು ಆಸ್ತಿ ಖರೀದಿಯ ವಿಚಾರವಾಗಿ. ತುಮಕೂರಿನಲ್ಲಿ ಒಂದಷ್ಟು ಆಸ್ತಿ ಖರೀದಿ ಮಾಡಿರೋದು ನಮ್ಮ ಗೃಹ ಮಂತ್ರಿಗಳು. ಹಾಗಾಗಿ ಅವರ ಸಿದ್ಧಾರ್ಥ ವಿದ್ಯಾಸಂಸ್ಥೆಗಳೆಲ್ಲವೂ ಕೂಡ, ಅಂದ್ರೆ ಸುಮಾರು 4 ಸಂಸ್ಥೆಗಳಿಗೂ ಕೂಡ ಇಡಿ ದಾಳಿ ನಡೆಸಿ ಒಂದಷ್ಟು ಪರಿಶೀಲನೆಯನ್ನ ಮಾಡಿರೋದು ಸುಮಾರು 27 ಗಂಟೆಗಳ ಕಾಲ. ವರ್ಲ್ಡ್ ಸ್ಮಗ್ಲಿಂಗ್ ಕೇಸ್ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ರಣ್ಯಾರಾವ್ ಜೊತೆ ಗೃಹ ಮಂತ್ರಿ ಪರಮೇಶ್ವರ್ ಅವರ ಫೋಟೋ ಕಾಣಿಸಿಕೊಂಡಿತ್ತು. ಈ ಬೆನ್ನಲ್ಲೇ ತುಮಕೂರಿನಲ್ಲಿರುವಂತಹ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ದಾಳಿ ನಿನ್ನೆ ಬಹಳ ಜೋರಾಗಿ ನಡೀತಲೇ ಇತ್ತು. ಈಗ ಇಡಿ ಪರಿಶೀಲನೆ ಅಂತ್ಯ ಆಗಿದೆ. ಸತತ 27 ಗಂಟೆ, ಒಂದಲ್ಲ ಎರಡಲ್ಲ, 27 ಗಂಟೆ ದಾಖಲೆಯನ್ನ ಪರಿಶೀಲಿಸಿದ್ದಾರೆ ಅಧಿಕಾರಿಗಳು. ಪರಮೇಶ್ವರ್ ಒಡೆತನದ 4 ಕಾಲೇಜುಗಳಲ್ಲಿ ಹುಡುಕಾಟ ನಡೆಸಿದ್ದಾರೆ. ರಮ್ಯಾ ಖಾತೆಗೆ ಸಿದ್ಧಾರ್ಥ ಟ್ರಸ್ಟ್ ಇಂದ 45 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಯಾಕೆ? ಇದು ಯಾಕಾಯಿತು? ಈ ಬಗ್ಗೆ ದಾಖಲೆಗಳನ್ನ ತಡಕಾಡಿದ್ದ ಇಡಿ ಅಧಿಕಾರಿಗಳು ಎಲ್ಲಾ ಮಾಹಿತಿಗಳನ್ನು ಕೂಡ ಈಗ ಕಲೆ ಹಾಕಿದ್ದಾರೆ. ದಾಖಲೆಗಳನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆಮೇಲೆ ಯಾತಕ್ಕಾಗಿ ಈಗ ಗೃಹ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳನ್ನೇ ಟಾರ್ಗೆಟ್ ಮಾಡಿದ್ರು? ಯಾಕೆ ಈ ಒಂದು ದಾಳಿ ಮಾಡಿದ್ರು? ಒಂದಷ್ಟು ಆಸ್ತಿ ಖರೀದಿ ವಿಚಾರವಾಗಿ ಅನುಮಾನಗಳು ಮೂಡಿದ್ವು. ಉದಾಹರಣೆಗೆ, ತುಮಕೂರಿನಲ್ಲಿ ಅವರು ಪರ್ಚೇಸ್ ಮಾಡಿದಂತ ಒಂದು ಶಿಕ್ಷಣ ಸಂಸ್ಥೆ ಸುಮಾರು 95 ಲಕ್ಷಕ್ಕೆ ಅವರು ಖರೀದಿ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಪತ್ರದಲ್ಲಿ ಉಲ್ಲೇಖ ಆಗಿತ್ತು. ಆದರೆ ಶಂಕೆ ಇದ್ದಿದ್ದು
ಸುಮಾರು 140 ಕೋಟಿ ಅದನ್ನ ಪರ್ಚೇಸ್ ಮಾಡಿದ್ದಾರೆ ಅನ್ನುವಂತ ಇರುವಂತ ಶಂಕೆ. ಈ ರೀತಿಯಾಗಿ ಹಲವು ಅನುಮಾನಗಳು ಇತ್ತು ಆಸ್ತಿ ಖರೀದಿಯ ವಿಚಾರವಾಗಿ. ತುಮಕೂರಿನಲ್ಲಿ ಒಂದಷ್ಟು ಆಸ್ತಿ ಖರೀದಿ ಮಾಡಿರೋದು ನಮ್ಮ ಗೃಹ ಮಂತ್ರಿಗಳು. ಹಾಗಾಗಿ ಅವರ ಸಿದ್ಧಾರ್ಥ ವಿದ್ಯಾಸಂಸ್ಥೆಗಳೆಲ್ಲವೂ ಕೂಡ ಅಂದ್ರೆ ಸುಮಾರು 4 ಸಂಸ್ಥೆಗಳಿಗೂ ಕೂಡ ಇಡಿ ದಾಳಿ ನಡೆಸಿ ಒಂದಷ್ಟು ಪರಿಶೀಲನೆಯನ್ನ ಮಾಡಿರೋದು ಸುಮಾರು 27 ಗಂಟೆಗಳ ಕಾಲ. ವರ್ಲ್ಡ್ ಸ್ಮಗ್ಲಿಂಗ್ ಕೇಸ್ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ರಣ್ಯಾರಾವ್ ಜೊತೆ ಗೃಹ ಮಂತ್ರಿ ಪರಮೇಶ್ವರ್ ಅವರ ಫೋಟೋ ಕಾಣಿಸಿಕೊಂಡಿತ್ತು. ಈ ಬೆನ್ನಲ್ಲೇ ತುಮಕೂರಿನಲ್ಲಿರುವಂತಹ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ದಾಳಿ ನಿನ್ನೆ ಬಹಳ ಜೋರಾಗಿ ನಡೀತಲೇ ಇತ್ತು. ಈಗ ಇಡಿ ಪರಿಶೀಲನೆ ಅಂತ್ಯ ಆಗಿದೆ. ಸತತ 27 ಗಂಟೆ, ಒಂದಲ್ಲ ಎರಡಲ್ಲ, 27 ಗಂಟೆ ದಾಖಲೆಯನ್ನ ಪರಿಶೀಲಿಸಿದ್ದಾರೆ ಅಧಿಕಾರಿಗಳು. ಪರಮೇಶ್ವರ್ ಒಡೆತನದ 4 ಕಾಲೇಜುಗಳಲ್ಲಿ ಹುಡುಕಾಟ ನಡೆಸಿದ್ದಾರೆ. ರಮ್ಯಾ ಖಾತೆಗೆ ಸಿದ್ಧಾರ್ಥ ಟ್ರಸ್ಟ್ ಇಂದ 45 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಯಾಕೆ? ಇದು ಯಾಕಾಯಿತು? ಈ ಬಗ್ಗೆ ದಾಖಲೆಗಳನ್ನ ತಡಕಾಡಿದ್ದ ಇಡಿ ಅಧಿಕಾರಿಗಳು ಎಲ್ಲಾ ಮಾಹಿತಿಗಳನ್ನು ಕೂಡ ಈಗ ಕಲೆ ಹಾಕಿದ್ದಾರೆ. ದಾಖಲೆಗಳನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆಮೇಲೆ ಯಾತಕ್ಕಾಗಿ ಈಗ ಗೃಹ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳನ್ನೇ ಟಾರ್ಗೆಟ್ ಮಾಡಿದ್ರು? ಯಾಕೆ ಈ ಒಂದು ದಾಳಿ ಮಾಡಿದ್ರು? ಒಂದಷ್ಟು ಆಸ್ತಿ ಖರೀದಿ ವಿಚಾರವಾಗಿ ಅನುಮಾನಗಳು ಮೂಡಿದ್ವು. ಉದಾಹರಣೆಗೆ ತುಮಕೂರಿನಲ್ಲಿ ಅವರು ಪರ್ಚೇಸ್ ಮಾಡಿದಂತ ಒಂದು ಶಿಕ್ಷಣ ಸಂಸ್ಥೆ ಸುಮಾರು 95 ಲಕ್ಷಕ್ಕೆ ಅವರು ಖರೀದಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಪತ್ರದಲ್ಲಿ ಉಲ್ಲೇಖ ಆಗಿತ್ತು. ಆದ್ರೆ ಶಂಕೆ ಇದ್ದಿದ್ದು ಸುಮಾರು 140 ಕೋಟಿ ಅದನ್ನ ಪರ್ಚೇಸ್ ಮಾಡಿದ್ದಾರೆ ಅನ್ನುವಂತ ಇರುವಂತ ಶಂಕೆ. ಈ ರೀತಿಯಾಗಿ ಹಲವು ಅನುಮಾನಗಳು ಇತ್ತು ಆಸ್ತಿ ಖರೀದಿಯ ವಿಚಾರವಾಗಿ. ತುಮಕೂರಿನಲ್ಲಿ ಒಂದಷ್ಟು ಆಸ್ತಿ ಖರೀದಿ ಮಾಡಿರೋದು ನಮ್ಮ ಗೃಹ ಮಂತ್ರಿಗಳು. ಹಾಗಾಗಿ ಅವರ ಸಿದ್ಧಾರ್ಥ ವಿದ್ಯಾಸಂಸ್ಥೆಗಳೆಲ್ಲವೂ ಕೂಡ ಅಂದ್ರೆ ಸುಮಾರು 4 ಸಂಸ್ಥೆಗಳಿಗೂ ಕೂಡ ಇಡಿ ದಾಳಿ ನಡೆಸಿ ಒಂದಷ್ಟು ಪರಿಶೀಲನೆಯನ್ನ ಮಾಡಿರೋದು ಸುಮಾರು 27 ಗಂಟೆಗಳ ಕಾಲ. ವರ್ಲ್ಡ್ ಸ್ಮಗ್ಲಿಂಗ್ ಕೇಸ್ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ರಣ್ಯಾರಾವ್ ಜೊತೆ ಗೃಹ ಮಂತ್ರಿ ಪರಮೇಶ್ವರ್ ಅವರ ಫೋಟೋ ಕಾಣಿಸಿಕೊಂಡಿತ್ತು. ಈ ಬೆನ್ನಲ್ಲೇ ತುಮಕೂರಿನಲ್ಲಿರುವಂತಹ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ದಾಳಿ ನಿನ್ನೆ ಬಹಳ ಜೋರಾಗಿ ನಡೀತಲೇ ಇತ್ತು. ಈಗ ಇಡಿ ಪರಿಶೀಲನೆ ಅಂತ್ಯ ಆಗಿದೆ. ಸತತ 27 ಗಂಟೆ, ಒಂದಲ್ಲ ಎರಡಲ್ಲ, 27 ಗಂಟೆ ದಾಖಲೆಯನ್ನ ಪರಿಶೀಲಿಸಿದ್ದಾರೆ ಅಧಿಕಾರಿಗಳು. ಪರಮೇಶ್ವರ್ ಒಡೆತನದ 4 ಕಾಲೇಜುಗಳಲ್ಲಿ ಹುಡುಕಾಟ ನಡೆಸಿದ್ದಾರೆ. ರಮ್ಯಾ ಖಾತೆಗೆ ಸಿದ್ಧಾರ್ಥ ಟ್ರಸ್ಟ್ ಇಂದ 45 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಯಾಕೆ? ಇದು ಯಾಕಾಯಿತು? ಈ ಬಗ್ಗೆ ದಾಖಲೆಗಳನ್ನ ತಡಕಾಡಿದ್ದ ಇಡಿ ಅಧಿಕಾರಿಗಳು ಎಲ್ಲಾ ಮಾಹಿತಿಗಳನ್ನು ಕೂಡ ಈಗ ಕಲೆ ಹಾಕಿದ್ದಾರೆ. ದಾಖಲೆಗಳನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆಮೇಲೆ ಯಾತಕ್ಕಾಗಿ ಈಗ ಗೃಹ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳನ್ನೇ ಟಾರ್ಗೆಟ್ ಮಾಡಿದ್ರು? ಯಾಕೆ ಈ ಒಂದು ದಾಳಿ ಮಾಡಿದ್ರು? ಒಂದಷ್ಟು ಆಸ್ತಿ ಖರೀದಿ ವಿಚಾರವಾಗಿ ಅನುಮಾನಗಳು ಮೂಡಿದ್ವು. ಉದಾಹರಣೆಗೆ ತುಮಕೂರಿನಲ್ಲಿ ಅವರು ಪರ್ಚೇಸ್ ಮಾಡಿದಂತ ಒಂದು ಶಿಕ್ಷಣ ಸಂಸ್ಥೆ ಸುಮಾರು 95 ಲಕ್ಷಕ್ಕೆ ಅವರು ಖರೀದಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಪತ್ರದಲ್ಲಿ ಉಲ್ಲೇಖ ಆಗಿತ್ತು. ಆದ್ರೆ ಶಂಕೆ ಇದ್ದಿದ್ದು ಸುಮಾರು 140 ಕೋಟಿ ಅದನ್ನ ಪರ್ಚೇಸ್ ಮಾಡಿದ್ದಾರೆ ಅನ್ನುವಂತ ಇರುವಂತ ಶಂಕೆ. ಈ ರೀತಿಯಾಗಿ ಹಲವು ಅನುಮಾನಗಳು ಇತ್ತು ಆಸ್ತಿ ಖರೀದಿಯ ವಿಚಾರವಾಗಿ. ತುಮಕೂರಿನಲ್ಲಿ ಒಂದಷ್ಟು ಆಸ್ತಿ ಖರೀದಿ ಮಾಡಿರೋದು ನಮ್ಮ ಗೃಹ ಮಂತ್ರಿಗಳು. ಹಾಗಾಗಿ ಅವರ ಸಿದ್ಧಾರ್ಥ ವಿದ್ಯಾಸಂಸ್ಥೆಗಳೆಲ್ಲವೂ ಕೂಡ ಅಂದ್ರೆ ಸುಮಾರು 4 ಸಂಸ್ಥೆಗಳಿಗೂ ಕೂಡ ಇಡಿ ದಾಳಿ ನಡೆಸಿ ಒಂದಷ್ಟು ಪರಿಶೀಲನೆಯನ್ನ ಮಾಡಿರೋದು ಸುಮಾರು 27 ಗಂಟೆಗಳ ಕಾಲ.